ಹಲೋ ಮೂವಿ ಲವರ್ಸ್, ಗುಡ್ ನ್ಯೂಸ್ ಮೂವಿನ ನೋಡೇ ಇರ್ತೀರೋ. ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡೆ ಆ ಮೂವಿಯಲ್ಲಿ ಮಾಡಿದ್ರು. ಒಂದು ಮೆಸೇಜ್ ಓರಿಯೆಂಟೆಡ್ ಹಾಗೆ ಒಂದು ಕಾಮಿಡಿ ಎಲಿಮೆಂಟ್ಸ್ನ ಟಚ್ ಕೊಟ್ಟಿದ್ರು. ಒಂದು ಗುಡ್ ಮೂವಿ ಆಗಿತ್ತು ಅಂತ ಅನ್ಬೋದು. ಆ ಮೂವಿ ಮೇಕರ್ಸ್ ಕಡೆಯಿಂದನೇ ಬ್ಯಾಡ್ ನ್ಯೂಸ್ ಅನ್ನೋ ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ, ಸ್ಟಾರರ್ ಬೈ ವಿಕ್ಕಿ ಕೌಶಲ್ ಅಂತ. ಆದರೆ ಮೂವಿಯಲ್ಲಿ ಅದೇ ಸೇಮ್ ಓಲ್ಡ್ ಪ್ಯಾಟರ್ನ್ ರಿಪೀಟ್ ಮಾಡಿದ್ರು. ಅದು ಕಾನ್ಸೆಪ್ಟ್ ನನಗೇನು ಹೊಸದ್ ರೀತಿ ಫೀಲ್ ಆಗಿಲ್ಲ. ಅವ್ರು ಹೇಳಕೊಳ್ತಿರೋ ಮೆಸೇಜ್ ಮಾತ್ರ ಹೊಸದಿತ್ತು. ಆದರೆ ಕೆಲವೊಂದು ವಿಚಾರಗಳು ಕ್ಲಿಕ್ ಆಯಿತು, ಕೆಲವೊಂದು ವಿಚಾರಗಳು ವರ್ಕೌಟ್ ಆಗಿಲ್ಲ ಅಂತ ಅನ್ಬೋದು. ಅದೇನು ಅನ್ನೋದನ್ನ ಈ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಕಾಣಿಸ್ತಾ ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 22 minutes ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಒಂದು ಹೀರೋಯಿನ್ನು ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಆದರೆ ಆ ಮಗುಗೆ ಇಬ್ರು ತಂದೆ. ಇದು ಹೇಗೆ ಅನ್ನೋದನ್ನ ನಾನು ಟ್ರೈಲರ್ ನೋಡ್ತಾ ಕನ್ಫ್ಯೂಷನ್ ಆಗಿದ್ದೆ. ಆ ಕ್ಲಾರಿಟಿ ಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಆಗ ಒಂದು ಸೈನ್ಸ್ ಟರ್ಮ್ನ ಹೇಳ್ತಾರೆ, ಅದು ನನಗೆ ಹೇಳಕ್ ಬರ್ತಾ ಇಲ್ಲ. ಅದನ್ನ ನೀವು ಮೂವಿಯಲ್ಲೇ ನೋಡಿ. ಒಂಥರ ಲೆಂತಿ ಆಗಿದೆ ಆ ಹೆಸರು ಮಾತ್ರ, ಅದು ನನಗೆ ಫನ್ ಅನ್ಸಿದ್ದು. ಆಮೇಲೆ ಕಾಮಿಡಿ ಮಾಡ್ತೀವಿ ಅಂತ ಒಂದು ಹೀರೋಯಿನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿಂದ ಒಂದು ಟಿಪಿಕಲ್ ಹೀರೋ ಎಂಟ್ರಿ, ಒಂದು ಬಾಲಿವುಡ್ ಲೆವೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಒಂದು ಎಂಟ್ರಿ, ಒಂದು ಸಾಂಗ್ ಮೂಲಕ. ಅದ್ರ ನಡುವೆ ನಮ್ಮ ಹೀರೋಯಿನ್ ಇಬ್ಬರ ಒಂದು ಕನೆಕ್ಷನ್, ಲವ್ ಸ್ಟೋರಿ. ಅದ್ರ ನಡುವೆ ಇನ್ನೊಬ್ಬನ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಆ ಕ್ಯಾರೆಕ್ಟರ್ ಯಾಕೆ ಮೂವಿಯಲ್ಲಿ ಎಂಟ್ರಿ ಆಗುತ್ತೆ ಅನ್ನೋದೇ ರೀಸನ್ ಇಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿ ಮೂವಿಯ ಒಂದು ಫಸ್ಟ್ ಹಾಫು ಅದೇ ರೀತಿ ಸಾಗ್ತಾ ಇರುತ್ತೆ. ಅದ್ರ ನಡುವೆ ಒಂದು ಇಂಕ್ಲೂಡಲ್ಲಿ ಬ್ಲಾಕ್ ಕೊಡ್ತಾರೆ, ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಅಂತ. ಅಲ್ಲಿಂದ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಮಾಡ್ತೀವಿ ಅಂತ ಮಾಡಕ್ಕೆ ಹೋಗಿದ್ದಾರೆ. ಆದರೆ ಎಲ್ಲೂ ನಮಗೆ ಫನ್ನ ಜನ್ರೇಟ್ ಮಾಡೋದೇ ಇಲ್ಲ ಅಂತ ಅನ್ಬೋದು. ಸೆಕೆಂಡ್ ಹಾಫ್ ಥ್ರೂ ಔಟ್ ನಾವು ಬರೀ ಇದೇನು ಗುರು, ಇಬ್ರು ಹೀರೋ ನಡುವೆ ಒಂದು ಜಿದ್ದಿ ನಡೀತಾ ಇದೆ, ಅದು ಎಂಟರ್ಟೈನ್ಮೆಂಟ್ ಆಗ್ತಾ ಇಲ್ಲ. ಆ ರೀತಿ ಜಿದ್ದಿ ಮಾಡ್ತಾ ಇದಾರಲ್ಲ ಅನ್ನೋ ಒಂದು ಲಿಟ್ರಲ್ ಆಗಿ ಬೋರ್ ಹೊಡಿಸುತ್ತೆ. ಹಾಗೆ ಲ್ಯಾಗು ಫೀಲ್ ಆಗುತ್ತೆ ಅಂತ ಅನ್ಬೋದು. ಸರಿ, ಹೀರೋಯಿನ್ನು ಈ ನಡುವೆ ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ರೆ, ಹೀರೋಯಿನ್ನು ನೀವು ಇಲ್ಲ ನಿಲ್ಲಿಸ್ತೀರಾ, ಮನೆ ಬಿಟ್ಟು ಹೋಗ್ತೀರಾ ಅನ್ನೋ ಡೈಲಾಗ್ನ ಮಾತ್ರ ಪ್ರತಿಯೊಂದು ಸೀನ್ಸ್ಗಳಲ್ಲೂ ಹೇಳ್ಕೊಂಬರ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಹೀರೋಯಿನ್ನ ಬೇರೆ ಕೆಲಸನೇ ಇಲ್ಲ ಅಂತ ಅನ್ಬೋದು. ನನಗೆ ಲಿಟ್ರಲ್ ಆಗಿ ಇನ್ನೊಂದು ಬೇಜಾರು ಅನಿಸಿದ ವಿಚಾರ ಅಂದರೆ, ಆ ಹೀರೋಯಿನ್ ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ. ಯಾವುದೇ ಸೀನಿಗೂ, ಎಮೋಷನಿಗಾಗಲಿ ಇಲ್ಲ ಹ್ಯಾಪಿ ಸೀನ್ಸ್ಗಳಿಗಾಗಲಿ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಲಿಟ್ರಲ್ ಆಗಿ ಒಂದೇ ಥರ ಇತ್ತು. ಸರಿ, ಕ್ಲೈಮ್ಯಾಕ್ಸ್ ಹಂತದಲ್ಲಿ ಏನಾರ ಒಂದು ಫನ್ನ, ಒಂದು ಬ್ಯೂಟಿಫುಲ್ ಆಗಿ ಎಂಡ್ ಮಾಡ್ತಾರೆ ಅಂದರೆ, ಸುಮ್ಮನೆ ಆರ್ಗ್ಯಾನಿಕ್ ಆಗಿ ಒಂದು ಎಂಡ್ ಆಯಿತು ಕ್ಲೈಮ್ಯಾಕ್ಸ್ ಅಂತ ಅನ್ಬೋದು. ಅಷ್ಟು ಬಿಟ್ಟರೆ ನನಗೆ ಎಲ್ಲೂ ಫನ್ ಆಗಿ ಲಿಟ್ರಲ್ ಆಗಿ ಮಜಾ ಬಂದಿಲ್ಲ ಅಂತ ಅನ್ಬೋದು. ಆದರೆ ಒಂದೇ ಒಂದು ಕ್ಯಾರೆಕ್ಟ್ರು ನನಗೆ ಮೂವಿಯಲ್ಲಿ ಇಂಪ್ರೆಸ್ ಮಾಡಿದಂದರೆ ವಿಕ್ಕಿ ಕೌಶಲ್ ಅವರ ಕ್ಯಾರೆಕ್ಟ್ರು. ಅವರ ತಾಯಿ ಮತ್ತು ಅವರ ಮಗನ ನಡುವೆ ಒಂದು ಇಂಟರಾಕ್ಷನ್ ಸೀನ್ಸ್ಗಳೆಲ್ಲ ಇದೆ. ಅದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ, ಅದು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ದು ಲಿಟ್ರಲ್ ಆಗಿ ಚೆನ್ನಾಗಿತ್ತು ಅಂತ ಅನ್ಬೋದು. ಸ್ಟೋರಿ ಇನ್ನೊಂಚೂರು ವರ್ಕೌಟ್ ಮಾಡ್ಬೋದಾಗಿತ್ತು ಕೆಲವೊಂದು ಅಂಶದಲ್ಲಿ. ಸೆಕೆಂಡ್ ಹಾಫ್ ಆಗಲಿ, ಆ ಫಸ್ಟ್ ಹಾಫಲ್ಲಿ ಒಂದು ಲಾಸ್ಟ್ 10 minutes ಆದಮೇಲೆ ಮೂವಿಯಲ್ಲಿ ಇನ್ನೂ ಕೆಲವೊಂದು ಸೀನ್ಸ್ಗಳನ್ನ ಇಂಪ್ರೂವೈಸ್ ಮಾಡ್ಬೋದಾಗಿತ್ತು ಅಂತ ನನಗಲ್ತು. ಹಾಗೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ, ಸಾಂಗ್ಸ್ಗಳು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ಹಾಗೆ ಮೂವಿಯಲ್ಲಿ ವಿಜುವಲಿ ರಿಚ್ನೆಸ್ಸು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ತೆಗೆದಿದ್ದಾರೆ ಅಂತ ಅನ್ಬೋದು. ಟಿಪಿಕಲ್ ಬಾಲಿವುಡ್ ಮೂವಿ ಅಂತ ಹೇಗೆ ನಮಗೆ ಕಾಣಿಸುತ್ತೆ ಮೂವಿ ನೋಡ್ತಾ. ಹಾಗೆ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ, ಡೈಲಾಗ್ಸ್ಗಳು, ಆ ಕಾಮಿಡಿ ಎಲಿಮೆಂಟ್ಸ್ಗಳು ನನಗೆ ಲಿಟ್ರಲ್ ಆಗಿ ಕ್ಲಿಕ್ ಆಗಿಲ್ಲ ಅಂತ ಅನ್ಬೋದು. ಇನ್ನು ಬ್ಯೂಟಿಫುಲ್ ಆಗಿ ರೆಂಡರ್ ಮಾಡಿ ಇನ್ನೂ ಬ್ಯೂಟಿಫುಲ್ ಆಗಿ ಡಿಸ್ಪ್ಲೇ ಮಾಡ್ಬೋದಾಗಿತ್ತು ಡೈಲಾಗ್ಸ್ ವಿಚಾರದಲ್ಲಿ ಅಂತ ಅನಿಸ್ತು ನನಗೆ. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ, ವಿಕ್ಕಿ ಕೌಶಲ್ ಅವ್ರದ್ದೇ ಮೂವಿ ಅಂತ ಅನ್ಬೋದು. ಅವರ ಒಂದು 100% ಈ ಮೂವಿಗೆ ಕೊಟ್ಟಿದ್ದಾರೆ. ಇನ್ನು ಸಪೋರ್ಟಿಂಗ್ ರೋಲ್ಸ್ಗಳು ಅವ್ರಿಗೆ ಕೊಟ್ಟಿರೋ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನೋಕ್ಕಾಗಲ್ಲ, ಒಂದು ಆವ್ರೇಜ್ ಆಗಿ ನಿಭಾಯಿಸಿದ್ದಾರೆ ಅಂತ ಅನಿಸ್ತು ನನಗೆ. ಹಾಗೆ ಮೂವಿ ಖಂಡಿತ ನನಗೆ ಸ್ಟಾರ್ ರೇಟಿಂಗ್ ವಿಚಾರಕ್ಕೆ ಬಂದರೆ, ನಾನು 5ಗೆ 2 ಕೊಡ್ತೀನಿ. ಅದು 1 ಸ್ಟಾರು ನಮಗೆ ವಿಕ್ಕಿ ಕೌಶಲ್ ಅವರಿಗೆ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ಎಂಟರ್ಟೈನ್ ಮಾಡೋ ಅಂಥ ಮೂವಿ. ಒಂದು ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಬೇಕಾಗಿದೆ ಇಲ್ಲ ನನಗಂತೂ ಗೊತ್ತಿಲ್ಲ. ಏನೋ ಹೊಸ ವಿಚಾರಗಳನ್ನು ತಿಳ್ಕೊಬೇಕಾದ್ರೆ ಈ ಮೂವಿನ ಹೋಗಿ ನೋಡಿ ಅಂತೀನಿ. ಚಿಕ್ಕ ಮಕ್ಕಳಿಗಂತೂ ಈ ಮೂವಿನ ಅಂತ ಸಜೆಸ್ಟ್ ಮಾಡೋಲ್ಲ, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು. 1-2-3 ಸೀನ್ಸ್ಗಳು ಆ ಥರ ಈ ಥರ ಇದೆ. ಹಾಗೆ ಈ ರಿವ್ಯೂ ನಿಮಗೆ ಇಷ್ಟ ಆಯಿತು, ನನ್ನ ರಿವ್ಯೂ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.